ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ವೆಕ್ಟರ್ಸ್ 3D ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ KCT ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ಸಿನಾಪ್ಸಿಸ್ ಕವರ್ ಮಾಡಿದ್ದೀನಿ. ಯಾರು ವೀಡಿಯೋ ನೋಡಿಲ್ಲ ನೋಡ್ಬೋದು, ಇಂಪಾರ್ಟೆಂಟ್ ಇದೆ. ಸೊ ಫಸ್ಟ್ ಕ್ವಶನ್ ನೋಡಿ, KCT 2019. ಸೊ ಫುಟ್ ಆಫ್ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದಿ ಪಾಯಿಂಟ್, ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಮತ್ತು ಒಂದು ಪ್ಲೇನ್ ಇಕ್ವೇಷನ್ ಕೊಟ್ಟಿದ್ದಾರೆ. ಫುಟ್ ಆಫ್ ಪರ್ಪೆಂಡಿಕ್ಯುಲರ್ ಕೇಳಿದ್ದಾರೆ. ಸೊ ಲಾಸ್ಟ್ ವೀಡಿಯೋದಲ್ಲಿ ಸಿನಾಪ್ಸಿಸಲ್ಲಿ ಒಂದು ಪಾಯಿಂಟ್ ಹೇಳಿದೆ. ಸೊ ವಿಡಿಯೋ ಚೆಕ್ ಮಾಡ್ಬೋದು. ಫುಟ್ ಆಫ್ ಪರ್ಪೆಂಡಿಕ್ಯುಲರ್ ಸಲುವಾಗಿ ಒಂದು ಫಾರ್ಮುಲಾ ಹೇಳಿದೆ, ಶಾರ್ಟ್ಕಟ್ ಫಾರ್ಮುಲಾ ಅಂತ. ಸೊ ಒಂದು ಪಾಯಿಂಟ್ ಇಕ್ವೇಷನ್ ಕೊಟ್ಟಿರ್ತಾರೆ. ಇಲ್ಲೂ ಕೂಡ ಹಾಗೆ ಇದೆ, ಒಂದು ಪಾಯಿಂಟ್ ಇಕ್ವೇಷನ್ ಇದೆ 1,3,4. ಸೊ ಇಲ್ಲಿ ಪಾಯಿಂಟ್ ಇಕ್ವೇಷನ್ x, y, z, ಒಂದು ಪ್ಲೇನ್ ಇಕ್ವೇಷನ್ ಇರುತ್ತೆ. ಸೊ ಇದಕ್ಕೆ ಹೇಗೆ ಸಾಲ್ವ್ ಮಾಡಬೇಕಂದ್ರೆ ಫುಟ್ ಆಫ್ ಪರ್ಪೆಂಡಿಕ್ಯುಲರ್. ಸೊ ಫಾರ್ಮುಲಾ ನೋಡಿ ಇಲ್ಲಿ ಬರಿತಾ ಇದ್ದೀನಿ. ಸೊ ಇಮೇಜ್ ಸಲುವಾಗಿ ಮಲ್ಟಿಪ್ಲೈ ಬೈ 2 ಮಾಡಬೇಕು. ಫುಟ್ ಆಫ್ ಪರ್ಪೆಂಡಿಕ್ಯುಲರ್ ಸಲುವಾಗಿ ಮಲ್ಟಿಪ್ಲೈ ಬೈ 2 ಇರಲ್ಲ. ಸೊ ಅಷ್ಟೇ ಇರುತ್ತೆ. ಸೊ ಫಸ್ಟ್ h ಮೈನಸ್ x1/a ವಿಚ್ ಈಸ್ ಈಕ್ವಲ್ಸ್ ಟು k ಮೈನಸ್ y1/b ವಿಚ್ ಈಸ್ ಈಕ್ವಲ್ಸ್ ಟು n ಮೈನಸ್ z1/c ವಿಚ್ ಈಸ್ ಈಕ್ವಲ್ಸ್ ಟು ಫುಟ್ ಆಫ್ ಪರ್ಪೆಂಡಿಕ್ಯುಲರ್ಗೆ 2 ಬರಲ್ಲ. ಸೊ ax1 ಪ್ಲಸ್ by1 ಪ್ಲಸ್ c z1 ಪ್ಲಸ್ d ಡಿವೈಡೆಡ್ ಬೈ a² ಪ್ಲಸ್ b² ಪ್ಲಸ್ c ಇದೆ. ಸೊ ಇಮೇಜ್ ಕೇಳಿದ್ರೆ ಮಲ್ಟಿಪ್ಲೈ ಬೈ 2 ಮಾಡಬೇಕು. ಸೊ ಇಲ್ಲಿ ಇಮೇಜ್ ಕೇಳಿಲ್ಲ, ಫುಟ್ ಆಫ್ ಪರ್ಪೆಂಡಿಕ್ಯುಲರ್ ಕೇಳಿದ್ದಾರೆ. ಈಗ ನೋಡಿ h k n ಫೈಂಡ್ ಮಾಡಬೇಕು ನಾವು, ಬಿಕಾಸ್ ಪಾಯಿಂಟ್ ಕೊಟ್ಟಿದ್ದಾರೆ x, y, z. ನಾವು ಫುಟ್ ಆಫ್ ಪರ್ಪೆಂಡಿಕ್ಯುಲರ್ h, k, n ಫೈಂಡ್ ಮಾಡಬೇಕು. ಇಲ್ಲಿ ನೋಡಿ, ಸೊ h ಮೈನಸ್, ಸೊ x1 ಏನಿದೆ ಅಂದರೆ x1 ಇದು ಇದೆ 1 ಡಿವೈಡೆಡ್ ಬೈ a2 ಇದೆ, ಸೊ 2. ಸೊ k ಮೈನಸ್ y1 is 3 divided by b is minus 1 which is equals to n minus z1 is 4 ಇದು c ವ್ಯಾಲ್ಯೂ 1 ಇದೆ. ಸೊ which is equals to minus of ax1. ಸೊ ಇದು ಮತ್ತು ಇದು ಮಲ್ಟಿಪ್ಲೈ ಮಾಡಬೇಕು. ಸೊ 2 ಪ್ಲಸ್, ಸೊ 2 ಮೈನಸ್ 3 ಮೈನಸ್ 1 ಇಂಟು 3 ನೆಕ್ಸ್ಟ್ 1 ಇಂಟು 4 ಪ್ಲಸ್ ಡಿ ಹೇಳಿದ್ದಾರೆ, ಪ್ಲಸ್ ಡಿ ಇದೆ. ಸೊ ಪ್ಲಸ್ 3 ಡಿವೈಡೆಡ್ ಬೈ a² ಪ್ಲಸ್ ಬಿ, ಇದರದ್ದು ಸ್ಕ್ವೇರ್ ಮಾಡಬೇಕು. ಸೊ 4 ಪ್ಲಸ್ 1 ಪ್ಲಸ್ 1. ಸೊ ಇಲ್ಲಿಂದ ನೋಡಿ ಮೈನಸ್ 3 ಪ್ಲಸ್ 3 ಕ್ಯಾನ್ಸಲ್ ಆಗುತ್ತೆ. ಸೊ h ಮೈನಸ್ 1 ಡಿವೈಡೆಡ್ ಬೈ 2. ಸೊ ಇದು ಒಂದಕ್ಕೆ ಈಕ್ವೇಟ್ ಮಾಡ್ತೀನಿ, ಬಿಕಾಸ್ ಆಪ್ಷನ್ಸ್ ಅಂತೂ ಸೇಮ್ ಇಲ್ಲ. ಸೊ ಇದು ಒಂದೇ ಈಕ್ವೇಷನ್, ಇದು ಆಮೇಲೆ ಮಾಡೋಣ. ಸೊ 4 ಮೈನಸ್ 2, ಸೊ 4 ಪ್ಲಸ್ 2 6 ಮೈನಸ್ 6 ಡಿವೈಡೆಡ್ ಬೈ ಇದು 6 ಆಗುತ್ತೆ. ಇಲ್ಲಿಂದ ಹೇಳ್ಬೋದು h ಮೈನಸ್ 1 ಈಕ್ವಲ್ಸ್ ಟು ಮೈನಸ್ 2, h ಈಕ್ವಲ್ಸ್ ಟು 1 ಮೈನಸ್ 2 ಏನಾಗುತ್ತೆ ಮೈನಸ್ 1. ಸೊ h ವ್ಯಾಲ್ಯೂ ಮೈನಸ್ 1 ಯಾವುದು ಆಪ್ಷನಲ್ಲಿ ಇರುತ್ತೆ ಅದೇ ಆಪ್ಷನ್. ಸೊ ಫಸ್ಟ್ ಆಪ್ಷನಲ್ಲಿ ಮೈನಸ್ 1 ಇದೆ, ಬೇರೆ ಆಪ್ಷನ್ಸಲ್ಲಿ ಇಲ್ಲ. ಸೊ ಎಲ್ಲ ಡಿಲೀಟ್ ಮಾಡ್ಬೋದು. ಇದು ಫಸ್ಟ್ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್. ನೀವು ಬೇರೆ ಕೂಡ ಚೆಕ್ ಮಾಡ್ಬೋದು. k ಮೈನಸ್ 3 ಡಿವೈಡೆಡ್ ಬೈ ಮೈನಸ್ 1 ವಿಚ್ ಈಸ್ ಈಕ್ವಲ್ಸ್ ಟು ಮೈನಸ್ 1. ಸೊ k ಮೈನಸ್ 3 ಈಕ್ವಲ್ಸ್ ಟು 1 ಆಗುತ್ತೆ. ಸೊ k ಈಕ್ವಲ್ಸ್ ಟು 2 ಆಗುತ್ತೆ. ಸೊ 4 ಆಗುತ್ತೆ. 1 ಪ್ಲಸ್ 3 4. ಸೊ 4 ಇದು ಆಪ್ಷನ್ ಇದೆ. ಹಾಗೆ ನೆಕ್ಸ್ಟ್ ಕೂಡ ಚೆಕ್ ಮಾಡ್ಬೋದು, ಬಟ್ ಒಂದು ಆಪ್ಷನಿಂದ ಸ್ಯಾಟಿಸ್ಫೈ ಆಗಿದೆ. ಫಸ್ಟ್ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್. ಸೊ ಈ ಥರ ಮಾಡಬೇಕು. ಇಮೇಜ್ ಕೇಳಿದ್ರೆ ಇಂಟು 2 ಬರ್ತಿತ್ತು ಇಲ್ಲಿ. ಸೊ ಫುಟ್ ಆಫ್ ಪರ್ಪೆಂಡಿಕ್ಯುಲರ್ಗೆ ಬರಲ್ಲ. ಸೊ ಇದು ಸಿನಾಪ್ಸಿಸಲ್ಲಿ ಕವರ್ ಮಾಡಿದ್ದೀನಿ. ಸೊ ಅದಕ್ಕೆ ವಿಡಿಯೋ ನೋಡಿ, ಯಾರೇನೂ ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, XY ಪ್ಲೇನ್ ಡಿವೈಡ್ಸ್, ಸೇಮ್ 2019 KCT. XY ಪ್ಲೇನ್ ಡಿವೈಡ್ಸ್ ದಿ ಲೈನ್ ಜಾಯ್ನಿಂಗ್ ದಿ ಪಾಯಿಂಟ್ಸ್. 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ a, b. ಸೊ 2, 3, -5 ಮತ್ತು -1, -2, -3 ಇನ್ ದಿ ರೇಷಿಯೋ. ಸೊ XY ಪ್ಲೇನ್ಗೆ ಡಿವೈಡ್ ಮಾಡ್ತಾರೆ, ರೇಷಿಯೋ ಕೇಳಿದ್ದಾರೆ. ಸೊ ಇದು ಕೂಡ ಶಾರ್ಟ್ಕಟ್ ಸಿನಾಪ್ಸಿಸ್ ಹೇಳಿದ್ದೀನಿ ನಾನು. ಇಲ್ಲಿ ನೋಡಿ, ಸಪೋಸ್ a x1, y1, z1, b x2, y2, z2 ರೇಷಿಯೋ ಇನ್ ವಿಚ್ XY ಪ್ಲೇನ್ ಡಿವೈಡ್ಸ್ AB ಇಸ್ ಮೈನಸ್ z1 ಇಷ್ಟು z2 ಅಂತ ಶಾರ್ಟ್ಕಟ್ ಫಾರ್ಮುಲಾ ಹೇಳಿದ್ದೀನಿ. ಸೊ ಇದು ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಸಿನಾಪ್ಸಿಸ್ ವಿಡಿಯೋ ನೋಡಿ. ಸೊ ಇದು x1, y1, z1, x2, y2, z2. ಸೊ ಫಾರ್ಮುಲಾ ಏನಿದೆ ಮೈನಸ್ z1 ಇಷ್ಟು z2. XY ಕೇಳಿದ್ರೆ ಮೈನಸ್ z1 ಇಷ್ಟು z2 ಬರುತ್ತೆ. YZ ಕೇಳಿದ್ರೆ ಮೈನಸ್ x1 ಇಷ್ಟು x2 ಬರುತ್ತೆ. XZ ಕೇಳಿದ್ರೆ ಯಾವುದು ಮಿಸ್ಸಿಂಗ್ ಇದೆ ಅದು ಬರೀಬೇಕು. ಸೊ ಇಲ್ಲಿ z ಮಿಸ್ಸಿಂಗ್ ಇದೆ, ಮೈನಸ್ z1 ಇಷ್ಟು z2. ಸೊ ಮೈನಸ್ z1 ವ್ಯಾಲ್ಯೂಸ್ -5, ಮೈನಸ್ ಆಫ್ -5 ಇಷ್ಟು ಅಂದರೆ ಡಿವೈಡ್ ಮಾಡ್ಬೋದು. z2 ಏನಿದೆ -3. ಸೊ ಇದು 5/-3 ಅಂದರೆ 5:3 ರೇಷಿಯೋ ಇದೆ ವಿತ್ ನೆಗೆಟಿವ್ ಸೈನ್ ಅಂದರೆ ಎಕ್ಸ್ಟರ್ನಲಿ ಇರುತ್ತೆ. ಅದೇ 5:3 ಇದು ಪ್ಲಸ್ ಇರ್ತಿತ್ತು ಅಂದರೆ 5:3 ಇಂಟರ್ನಲಿ ಆಪ್ಷನ್ ಇರ್ತಿತ್ತು. ಥರ್ಡ್ ಆಪ್ಷನ್ ಆವಾಗ ಆಗ್ತಿತ್ತು. ಇಂಟರ್ನಲಿ ಅಂದರೆ ಪಾಸಿಟಿವ್ ಇರುತ್ತೆ, ಎಕ್ಸ್ಟರ್ನಲಿ ಅಂದರೆ ನೆಗೆಟಿವ್ ಇರುತ್ತೆ. ನೆಗೆಟಿವ್ ಬಂದಿದೆ, ಸೊ ಎಕ್ಸ್ಟರ್ನಲಿ ಇದೆ. ಸೊ ಇದು ಕೂಡ KCT 2019. ಸೊ ಇದು ಕೂಡ KCT 2019 ದಿ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸೆಪ್ಟ್. ನಾನು ಹೇಳ್ತೀನಿ, ಭಾಳಷ್ಟು ಕಮೆಂಟ್ಸ್ ಬರ್ತಿದ್ದು KCT ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಇದು ಕ್ವಶನಿಂದ ಹೇಳ್ತೀನಿ, ನಿಮ್ಮ ಡೌಟ್ ಕ್ಲಿಯರ್ ನೋಡಿ. ಇಫ್ ಮಾಡ್ ಆಫ್ a ಬಾರ್ ವಿಚ್ ಈಸ್ ಈಕ್ವಲ್ಸ್ ಟು 16 ಆ್ಯಂಡ್ ಇದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ 4 ಕೊಟ್ಟಿದ್ದಾರೆ. ದೆನ್ a ಕ್ರಾಸ್ b ಹೋಲ್ ಸ್ಕ್ವೇರ್ ಪ್ಲಸ್ a ಡಾಟ್ b ಹೋಲ್ ಸ್ಕ್ವೇರ್ ಅದರದ್ದು ರೂಟ್ ಕೇಳಿದ್ದಾರೆ. ಸೊ ಆಲ್ರೆಡಿ ಒಂದು ಫಾರ್ಮುಲಾ ಹೇಳಿದ್ದೀನಿ ನಾನು ಸಿನಾಪ್ಸಿಸಲ್ಲಿ, ಅದಕ್ಕೆ ಇಲ್ಲಿ ಸ್ಟಾರ್ ಮಾರ್ಕ್. ಫಸ್ಟ್ ಫಾರ್ಮುಲಾ ಅದೇ ಬರ್ತಿದ್ದೀನಿ, ದಿ ಮೋಸ್ಟ್ ಇಂಪಾರ್ಟೆಂಟ್. ಮಾಡ್ ಆಫ್ a ಕ್ರಾಸ್ b ಹೋಲ್ ಸ್ಕ್ವೇರ್ ಪ್ಲಸ್ ಮಾಡ್ ಆಫ್ a ಡಾಟ್
ಬಿ ಹೋಲ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ಸ್ ಟು mod of a bar whole square ಇಂಟು mod of b bar whole square. ಸೊ ಅದೇ ಫಾರ್ಮುಲಾ ಯೂಸ್ ಮಾಡ್ತಿದ್ದೀನಿ ನಾನು. ಒಂದು ಸಲ ಬರಿತೀನಿ ಫಾರ್ಮುಲಾ, ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಇದು ಫಾರ್ಮುಲಾ ಇದೆ, ವಿಚ್ ಈಸ್ ಈಕ್ವಲ್ಸ್ ಟು mod of a bar whole square ಇಂಟು mod of b bar whole. ಇಲ್ಲಿ ನೋಡಿ ಇದೇ ಫಾರ್ಮೆಟಲ್ಲಿ ಇದೆ. ಸೊ ಈಗ ಇಲ್ಲಿಂದ ಹೇಳ್ಬೋದು ವಿಚ್ ಈಸ್ ಈಕ್ವಲ್ಸ್ ಟು, ಬಟ್ ಅಂಡರ್ ರೂಟ್ ಇದೆ, ಆಮೇಲೆ ಹಾಕೋಣ ನಾವು ರೂಟ್. ಸೊ a bar whole square ಅಂದರೆ 256 ಆಗುತ್ತೆ. 16 ಸ್ಕ್ವೇರ್ 256 ಇಂಟು b bar ಹೋಲ್ ಸ್ಕ್ವೇರ್ 16 ಆಗುತ್ತೆ. 4 ಸ್ಕ್ವೇರ್ 16. ಸೊ ಅಂಡರ್ ರೂಟ್ ಇದೆ, ಸೊ ಇಲ್ಲೂ ಕೂಡ ರೂಟ್ ಬರುತ್ತೆ. ಸೊ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ, 256 ರೂಟ್ ಏನಿದೆ 16, 416 ರೂಟ್ ಏನಿದೆ 4. ಸೊ 16 4 64 ಇಸ್ ದಿ ರೈಟ್ ಆನ್ಸರ್. ಡೈರೆಕ್ಟ್ ನೀವು ಹೇಳ್ಬೋದು, ಆರ್ ಎಲ್ಸ್ ಮಾಡ್ ಎ ಸ್ಕ್ವಯರ್ ಮಾಡ್ ಬಿ ಸ್ಕ್ವಯರ್, ಅಂಡರ್ ರೂಟ್ ಇದೆ, ಇದು ಸ್ಕ್ವಯರ್ ಇದು ರೂಟ್ ಕ್ಯಾನ್ಸಲ್ ಆಗುತ್ತೆ, ಡೈರೆಕ್ಟ್ ಎ ಇಂಟು ಬಿ. 16 4 64. 64 ಇಸ್ ದಿ ರೈಟ್ ಆನ್ಸರ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, KCT 2018 ಅಗೇನ್ ಸೇಮ್ ಫಾರ್ಮುಲಾ. ನಾನು ಹೇಳ್ತಿದ್ದಲ್ಲ KCT ಪ್ರೀವಿಯಸ್ ಇಯರ್ ಕ್ವಶನ್ಸ್ ರಿಪೀಟ್ ಆಗ್ತವೆ, ಬಟ್ ಡೇಟಾ ಚೇಂಜ್ ಆಗುತ್ತೆ, ಕನ್ಸೆಪ್ಟ್ ಸೇಮ್ ಇರುತ್ತೆ. ಇಲ್ಲಿ ನೋಡಿ ಮತ್ತೆ ಸೇಮ್ ರಿಪೀಟ್. a ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಇದೇ ಫಾರ್ಮುಲಾ ಇದೆ. ಸೊ ಫಾರ್ಮುಲಾ ಏನಿತ್ತು, a ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ a ಡಾಟ್ ಬಿ ಹೋಲ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ಸ್ ಟು mod of a ಬಾರ್ ಸ್ಕ್ವೇರ್ ಇಂಟು mod of b ಬಾರ್ ಸ್ಕ್ವೇರ್. ಸೊ ಇದ್ರದ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ 144 ವಿಚ್ ಈಸ್ ಈಕ್ವಲ್ಸ್ ಟು mod a ಸ್ಕ್ವೇರ್ ಅಂದರೆ 16, 4 ಸ್ಕ್ವೇರ್ ಈಸ್ 16, mod b ಕೇಳಿದ್ದಾರೆ. ಸೊ ಇಲ್ಲಿಂದ ಹೇಳ್ಬೋದು mod b ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು mod b ಈಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ 144 ಡಿವೈಡೆಡ್ ಬೈ 16. ಸೊ ಅಂಡರ್ ರೂಟ್ ಆಫ್ 144 is 12, 16 ಅಂಡರ್ ರೂಟ್ is 4. ಸೊ 4 1s 4 3s. ಸೊ 3 ಇಸ್ ದಿ ರೈಟ್ ಆನ್ಸರ್. ಸೊ ಈ ಥರ ಸಾಲ್ವ್ ಮಾಡಬೇಕು. ಸೊ ಇದು ಕ್ವಶನ್ ನೋಡಿ, ಸೇಮ್ ಫಾರ್ಮುಲಾ ಅಗೇನ್ ರಿಪೀಟ್. KCT 2020 ಇದು ಕ್ವಶನ್ ಹೋಮ್ವರ್ಕ್ ಇರುತ್ತೆ. mod of a ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ mod of a ಡಾಟ್ ಬಿ ಹೋಲ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ಸ್ ಟು 144 ಮತ್ತು mod a ಬಾರ್ ವ್ಯಾಲ್ಯೂ 6 ಕೊಟ್ಟಿದ್ದಾರೆ, ಸೇಮ್ mod b ಬಾರ್ ವ್ಯಾಲ್ಯೂ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು ಸೇಮ್ ಕನ್ಸೆಪ್ಟ್ 1 2019 2018 2020 3 ಟೈಮ್ಸ್ ರಿಪೀಟ್ ಆಗುತ್ತೆ. ನಾನು ಇನ್ನೂ 2017-16 ಪೇಪರ್ ಸಾಲ್ವ್ ಮಾಡಿಲ್ಲ, ನೀವು ಸಾಲ್ವ್ ಮಾಡಿ. ಆಲ್ಮೋಸ್ಟ್ ಆಲ್ ಇದು ಭಾಳಷ್ಟು ಸಲ ರಿಪೀಟ್ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಹೇಳ್ತಾ ಇದ್ದೀನಿ. ಸೊ KCT ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅದಕ್ಕೆ ಮಾಡಂತ ಹೇಳ್ತಿದ್ದೀನಿ. ನಿಮಗೆ ಕ್ವಶನ್ಸ್ ರಿಪೀಟ್ ಆಗಲ್ಲ, ಡೇಟಾ ಚೇಂಜ್ ಆಗುತ್ತೆ, ಕನ್ಸೆಪ್ಟ್ ಸೇಮ್ ಇರುತ್ತೆ. ನೀವು ಭಾಳಷ್ಟು ಸ್ಕೋರ್ ಮಾಡ್ಬೋದು KCT ಪ್ರೀವಿಯಸ್ ಸಾಲ್ವ್ ಮಾಡಿದ್ರೆ. ಸೊ ನಿಮ್ಮ ಆನ್ಸರ್ ಗೊತ್ತಾಗುತ್ತೆ ಅನಿಸುತ್ತೆ ನಿಮಗೆ. ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಿದ್ರಲ್ಲ, ಐ ಹೋಪ್ ಯು ಗಾಟ್ ದಿ ಆನ್ಸರ್. ಸೊ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ಇದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆನ್ಸರ್. KCT 2020 ಕ್ವಶನ್ ಇದೆ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.